ನಾಡಿಸೋಜ ಕನ್ನಡದ ಆಧುನಿಕ ಸಾಹಿತ್ಯದಲ್ಲಿ ಪ್ರಮುಖವಾದ ಹೆಸರು. ಕಳೆದ 3-4 ದಶಕಗಳಿಂದಲೂ ಕನ್ನಡದ ಎಲ್ಲ ಪ್ರಮುಖ ಪತ್ರಿಕೆಗಳಲ್ಲೂ ಅವರ ಬರಹಗಳು ಪ್ರಕಟವಾಗುತ್ತಿರುವುದು ಅವರ ಹಿರಿಮೆಗೆ ಸಾಕ್ಷಿ. ಕತೆ, ಕಾದಂಬರಿ, ಲೇಖನ, ರಾಜಕೀಯ ಲೇಖನ, ಜಾನಪದ ಲೇಖನ, ಹೀಗೆ ಅವರ ಬರಹ ವೈವಿಧ್ಯಮಯ. ಕೇವಲ ಬರಹ ಮಾತ್ರವಲ್ಲ, ಬರಹಗಳಿಗೆ ಬಳಸುವ ಲೇಖನ ನಾಮದಲ್ಲೂ ಬಹು ವೈವಿಧ್ಯಮಯ. ನಾಡಿ, ಡಿಸೋಜ, ಮಲೆನಾಡಿಗ, ಜುದಾಸ, ಡಿಸಾ, ಹೀಗೆ ಹಲವು ಬಗೆ. ಸಾಹಿತ್ಯದ ಒಂದು ವೈಶಿಷ್ಟ್ಯ ಅಂತಂದರೆ ಬ್ರಹ್ಮನ ಕೆಲಸ ಅಂತಂದರೆ ಸಮಾಜವನ್ನು, ವ್ಯಕ್ತಿಗಳನ್ನು, ಪರಿಸರವನ್ನು ಪುನರ್ನಿರ್ಮಿಸೋದು. ಸಾಹಿತಿ ತನ್ನ ಕಥೆ, ಕಾದಂಬರಿ, ಲೇಖನಗಳ ಮೂಲಕ ಬ್ರಹ್ಮ ಏನು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ಆ ಕೆಲಸವನ್ನು ಮತ್ತೊಂದು ಸಾರಿ ಆತ ಮಾಡ್ತಾನೆ ಅನ್ನೋದು ಬಹಳ ವೈಶಿಷ್ಟ್ಯಪೂರ್ಣವಾದ ಒಂದು ವಿಷಯ. ನಮಗೂ ಅಷ್ಟೇ, ಒಂದು ಕಾದಂಬರಿಯನ್ನು ಬರೀಬೇಕಾದ್ರೆ ನಾವು ಸಮಾಜವನ್ನು ನೋಡಿ ಸಮಾಜದ ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡು ಒಂದು ಕಾದಂಬರಿಯನ್ನು ನಾವು ಬರೆದರೂ ಕೂಡ ಆ ಕಾದಂಬರಿ ಬರೆಯೋ ಸಂದರ್ಭದಲ್ಲಿ ನಾವು ವ್ಯಕ್ತಿಗಳ ಪುನರ್ಸೃಷ್ಟಿಯನ್ನು ಮಾಡ್ತಾ ಹೋಗ್ತೇವೆ. ಅವರ ಗುಣ, ಸ್ವಭಾವ, ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತಪಡಿಸುವಂತಹ ಭಾವನೆಗಳು, ಅವರ ನಡವಳಿಕೆಗಳು, ಇವುಗಳನ್ನೆಲ್ಲ ನಾವು ಮತ್ತೆ ಪುನರ್ಸೃಷ್ಟಿ ಮಾಡ್ತಾ ಹೋಗ್ತೇವೆ. ಈ ಪುನರ್ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಲೇಖಕನಾದವನಿಗೆ ಒಂದು ರೀತಿಯ ಸಂತೋಷ ಸಿಗುತ್ತೆ. ಅವನು ತಾನು ಎಲ್ಲೋ ಕಂಡ ಒಂದು ಪಾತ್ರವನ್ನು ಆ ಪಾತ್ರಕ್ಕೆ ಜೀವಂತಿಕೆಯನ್ನು ಕೊಟ್ಟು ರಕ್ತ ಮಾಂಸವನ್ನು ತುಂಬಿ ಮತ್ತೆ ತನ್ನ ಪುಸ್ತಕದಲ್ಲಿ ಆ ಪಾತ್ರ ಜೀವಂತವಾಗಿ ಬರೋ ಹಾಗೆ ಆತ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ಅವನಿಗೆ ಸಿಗುವ ಸಂತೋಷ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು ಅಂತ ನನಗನ್ನಿಸುತ್ತೆ. ನಾನು ಕಾದಂಬರಿಗಳನ್ನು ಬರೆದಿದ್ದೇನೆ, ಮಕ್ಕಳಿಗೋಸ್ಕರ ಮಿನಿ ಕಾದಂಬರಿಗಳನ್ನು ಬರೆದಿದ್ದೇನೆ, ಕವಿತೆಗಳನ್ನು ಬರೆದಿಲ್ಲ, ನಾಟಕಗಳನ್ನು ಬರೆಯೋ ಸಾಹಸ ಮಾಡಿಲ್ಲ. ಆದರೆ ನನಗೆ ತುಂಬ ಸಂತೋಷವನ್ನು ಕೊಡುವಂಥದ್ದು ಅಂತಂದರೆ ಸಣ್ಣ ಕತೆ. ಯಾಕೆ ಅಂತಂದರೆ ಸಣ್ಣ ಕಥೆಯ ವಸ್ತು ಮತ್ತು ವ್ಯಾಪ್ತಿ ಬಹಳ ಸಣ್ಣದಾಗಿರುತ್ತೆ, ಹೆಸರೇ ಹೇಳೋ ಹಾಗೆ. ಕೇವಲ 8-10 ಪುಟಗಳಲ್ಲಿ ನಾನು ಒಂದು ಸಣ್ಣ ಕಥೆಯನ್ನು ಬರಿಬೋದು. ಅದರ ಜೊತೆಯಲ್ಲಿ ಒಂದು 5-6 ಪಾತ್ರಗಳು, ಆ 5-6 ಪಾತ್ರಗಳಿಗೆ ಸಂಬಂಧಪಟ್ಟ ಒಂದು ವಸ್ತು, ಒಂದು ವಿಷಯವನ್ನು ತೆಗೆದುಕೊಂಡು ನಾನು ಒಂದು ಸಣ್ಣ ಕಥೆಯನ್ನು ಬಹಳ ಬೇಗನೆ ಬರೆದು ಮುಗಿಸಬಹುದು. ಅದರ ಜೊತೆಯಲ್ಲಿ ನಮ್ಮ ಬದುಕಿಗೆ ಸಂಬಂಧಪಟ್ಟ ಯಾವುದೋ ಒಂದು ಮೌಲ್ಯವನ್ನು ಅಥವಾ ಬದುಕು ಎತ್ತಿ ಹಿಡಿಯುವಂತಹ ಒಂದು ಸತ್ಯವನ್ನು ಒಂದು ಸಣ್ಣ ಕಥೆಯ ಮೂಲಕ ಬಹಳ ಸ್ವಾರಸ್ಯವಾಗಿ, ಅಷ್ಟೇ ಸತ್ವಭರಿತವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ಅಂತ ನನಗನ್ನಿಸುತ್ತೆ. ಈ ಕಾರಣಕ್ಕೋಸ್ಕರ ನಾನು ಸಣ್ಣ ಕಥೆಗಳನ್ನೇ ಬರೀಲಿಕ್ಕೆ ಹೆಚ್ಚು ಆಸೆ ಪಡ್ತೇನೆ. ಕಲ್ಪನೆಗಿಂತಲೂ ವಾಸ್ತವ ಘಟನೆಗಳನ್ನೇ ಆಧರಿಸಿ ಬರೆಯುವುದು ನಾಡಿಸೋಜರವರ ಬರವಣಿಗೆ ವಿಶೇಷ. ಗಂಭೀರ ಕಾಳಜಿಗಳನ್ನು ವಹಿಸಿಯೂ ಜನಪ್ರಿಯತೆ ಗಳಿಸಿರುವ ನಾಡಿಸೋಜ ಇದುವರೆಗೆ 22 ಕಾದಂಬರಿ, 11 ಕಿರು ಕಾದಂಬರಿ, 6 ಕಥಾ ಸಂಕಲನ, 22 ಮಕ್ಕಳ ಕಾದಂಬರಿಗಳನ್ನು ಬರೆದಿದ್ದಾರೆ. ಈಗ ನೀವು ನೋಡಲಿರುವ ಪಾದ್ರಿ ಎಂಬ ಹುಡುಗ ಅನ್ನುವ ಕತೆ ನನಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ಕೊಟ್ಟಿದೆ. ಯಾಕೆಂತಂದರೆ ನಮ್ಮ ಧಾರ್ಮಿಕ ಹಿನ್ನೆಲೆಯಲ್ಲಿ ಕೆಲವರಲ್ಲಿ ತಮ್ಮ ಮಕ್ಕಳನ್ನು ಪಾದ್ರಿಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಆ ಹುಡುಗ ಪಾದ್ರಿ ಆಗಬೇಕು ಅಂತ ಇರ್ತಾನೋ ಇಲ್ವೋ ಬೇರೆ ವಿಷಯ, ಆದರೆ ತಂದೆ ಆದವನಿಗೆ ತನ್ನ ಮಗ ಪಾದ್ರಿ ಆಗಬೇಕು, ಆ ಮೂಲಕ ಆ ಹುಡುಗ ದೇವರ ಸೇವೆಯನ್ನು ನಡೆಸಬೇಕು, ಅದರ ಮೂಲಕ ತನ್ನ ಕುಟುಂಬಕ್ಕೆ ದೇವರ ವರಪ್ರಸಾದ ಆಗಬೇಕು ಅನ್ನೋ ಒಂದು ಭಾವನೆ ಆ ತಂದೆಯಲ್ಲಿರುತ್ತೆ. ಆದರೆ ಇಲ್ಲಿಯ ದುರಂತ ಏನು ಅಂತಂದರೆ ಆ ಹುಡುಗ ಏನಾಗಬೇಕು ಅಂತ ಬಯಸ್ತಾನೆ ಅನ್ನೋದನ್ನು ಯಾರು ಕೇಳೋದಿಲ್ಲ. ಇವತ್ತಿನ ನಮ್ಮ ವಿದ್ಯಾಭ್ಯಾಸ ಪದ್ಧತಿ ಹಾಗೆ, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ಆದರೆ ಮಗ ಏನಾಗಬೇಕು ಅಂತ ಬಯಸ್ತಾನೆ, ಇದನ್ನು ನಾವು ಯಾರು ಯೋಚನೆ ಮಾಡೋದಿಲ್ಲ. ಇಂಥ ಒಂದು ದುರಂತವನ್ನು ತೆಗೆದುಕೊಂಡು ನಾನು ಈ ಕಥೆಯನ್ನು ಬರೆದಿದ್ದೇನೆ. ಈ ಕಥೆಯ ಬಗ್ಗೆ ಇನ್ನೂ ಹೆಚ್ಚು ಹೇಳಿದರೆ ಬಹುಶಃ ನಿಮ್ಮ ರಸಭಂಗವಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಷ್ಟೇ ಮಾತುಗಳನ್ನು ಕಥೆಯ ಬಗ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.
ಪೀಟರ್ ಮತ್ತು ಮೇರಿ ದಂಪತಿಗಳದು ಸುಖ ದಾಂಪತ್ಯ. ಆದರೆ ಒಂದೇ ಕೊರಗು, ಮಕ್ಕಳಿಲ್ಲದ್ದು. ಹುಟ್ಟಿದ 3 ಮಕ್ಕಳು ಬದುಕುಳಿಯಲಿಲ್ಲ. ಮುಂದಿನ ಮಗು ಬದುಕುಳಿದರೆ ಅವನನ್ನು ಪಾದರಿ ಮಾಡುವುದಾಗಿ ದೇವರಲ್ಲಿ ಹರಕೆ ಹೊತ್ತರು. ಇವರ ಹರಕೆಯ ಫಲವೇನೋ ಎಂಬಂತೆ ನಂತರ ಹುಟ್ಟಿದ ವಿನ್ಸೆಂಟ್ ಬದುಕುಳಿದ. ಬಾಲ್ಯ ಸಹಜ ತುಂಟಾಟ ಮಾಡುತ್ತಾ ಬೆಳೆದ ವಿನ್ಸೆಂಟ್ ತಂದೆ ತಾಯಿಗಳ ಕಟ್ಟುಪಾಡುಗಳ ಬಂಧಿಯಾಗಬೇಕಾಯಿತು. ಮುಂದೆ ಪಾದರಿಯಾಗುವ ಹುಡುಗ ಹೀಗೇ ನಡೆಯಬೇಕೆಂಬ ನಿಯಮಗಳು ಪುಟ್ಟ ಮನಸ್ಸನ್ನು ಕಟ್ಟಿಹಾಕಿದವು. ಓ ಡಿಸೋಜ ಅವರು ಬನ್ನಿ 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 ಬಾಮ. ಮೇರಿ ಕಾಫಿ ತಗೊಂಡ್ ಬಾ. ಇವ್ ನನ್ನ ಕೊನೆ ಮಗ. ನಾನು ಹೇಳ್ತಾ ಇದ್ದಲ್ಲ, ಅವನು ನನ್ನ ಮೊದಲನೇ ಮಗ ವಿನ್ಸೆಂಟ್ ಅಂತ, ಪಾದ್ರಿ ಆಗೋ ಹುಡುಗ. ಸಂತೋಷ, ಮಗ ಅದೃಷ್ಟವಂತ. ನೋಡಿ ಡಿಸೋಜ ಅವರೇ, ಈ ಸಂಸಾರ ಜಂಜಾಟದಲ್ಲಿ ಮೋಸ, ದಗಲಬಾಜಿತನ, ವಂಚನೆ ಅಂತ ಅಂದ್ಬಿಟ್ಟು ಜನ ಬೇಕಾದಷ್ಟು ಪಾಪಗಳನ್ನ ಮಾಡ್ತಾರೆ. ಅದೇ ಒಳ್ಳೆ ಕೆಲಸ, ದೇವರ ಸೇವೆ, ದೇವರ ಸುತನ ಸೇವೆ ಅಂತ ಎಷ್ಟು ಜನ ಮಾಡ್ತಾರೆ ಹೇಳಿ? ಒಂದ್ ವೇಳೆ ಅಂತ ಅವಕಾಶ ಸಿಕ್ಕರೂ ಎಷ್ಟು ಜನ ಅದ್ರ ಉಪಯೋಗ ಮಾಡ್ಕೋತಾರೆ. ಅದಕ್ಕೆ ನನಗೆ ಸಿಕ್ಕಿರೋ ಅವಕಾಶ ಮಾತ್ರ ಉಪಯೋಗಿಸ್ಕೊಳ್ಳೇಬೇಕು ಅಂತ ಹೇಳಿ ನಮ್ಮ ಫ್ಯಾಮಿಲಿಯಿಂದ ಇವನನ್ನ ನಾನು ದೇವರ ಸೇವೆಗೆ ಮೀಸಲಾಗಿಟ್ಬಿಟ್ಟೀನಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಈಗಲೇ ಅವನ ಕಣ್ಣಲ್ಲಿ ಕಳೆ ನೋಡಿ, ಅವನ ಮುಖದಲ್ಲಿ ತೇಜಸ್ ನೋಡಿ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆಯೋ. ಏನೋ ಆಗಲ್ಲ, ಬರೋ. ಆ ಬಟ್ಲರ್ ನೋಡಿದ್ರೆ ನಮ್ಮನ್ನು ಹೂತಾಕ್ಬಿಡ್ತಾನೆ. ನಾನ್ ನೋಡ್ಕೊಂತೀನಿ ನಡಿಯಾ. ಇವನೊಬ್ಬ ಈಗನಲ್ಲೋ, ಅವನೊಂದು ಯಾವಾಗ್ಲೂ ನಮ್ ಹಿಂದೆ ಬರೋ. ಅಲ್ಲಿ ಮೇಲ್ಗಡೆ ಚೆನ್ನಾಗಿದೆ. ಆಗುತ್ತೆ ಅಲ್ವೇನ್ರೋ? ಅಲ್ಲಿ ನೋಡೋ ವಿನ್ಸೆಂಟ್ ಮೇಲಿದೆಯೋ? ಯಾವ್ದು? ಅಲ್ಲಿ ಮೇಲೆ. ಅಲ್ಲ ಅಲ್ಲ ಅಲ್ಲ, ಅಲ್ಲಿ ಮೇಲೆ ಇದು. ಹುಷಾರು. ಅಲ್ಲ ಅಲ್ಲ, ಇನ್ನ ಮೇಲೆ, ಆ ಕಡೆ ಆ ಕಡೆ. ಅದಿನ ತಾಯಿ ಬೇಡ, ಅಲ್ಲಿ ಮೇಲಿರೋದು ನಾನು ತೋರಿಸ್ತೀನಲ್ಲ ಅವಾಗ. ನಿನ್ ತಲೆ ಮೇಲೆ ಇದೆ ನೋಡಲ್ಲಿ ವಿನ್ಸೆಂಟ್. ಯಾರು ಮರ ಹತ್ತಿರೋದು? ವಿನ್ಸೆಂಟ್ ಅಪ್ಪ, ಪಾಪಿ, ಸೈತಾನ, ಜುದಾಸ, ಜೀವನ ಮಾಡ್ತಿದ್ದೇನೆ, ಹೊಡಿಬಾರ್ದು, ಸಾಯಿಸ್ಬಿಟ್ಟಿದ್ದೆ. ಏನ್ ಮಾಡ ಕೇಳೋದು? ಸಹವಾಸ ಮಾಡ್ತಾರೆ,
ಆಗ್ಬೇಕು ಅಂತ ನಾನು ಆಸೆ. ಆ ಮಹಾಮಾರಿ ಕೃಪೆ ಪಾತ್ರವಾಗಿ ನಮ್ಮ ಫ್ಯಾಮಿಲಿ ಉದ್ಧಾರ ಮಾಡ್ಬೇಕಾದ್ರು ಏನ್ ಮಾಡ್ತಾ ನಾನು ಬುದ್ಧಿ ಹೇಳ್ತೀನಿ. ವಿನ್ಸೆಂಟ್, ಯಾಕಪ್ಪ ಯಾಕೆ ಹೀಗೆ ಮಾಡ್ದೀಯ? ನಾಳೆ ನೀನು ಪಾದ್ರಿ ಆಗೋನು ಕಣೋ. ಕಳ್ತನ ಮಾಡೋದು, ಸುಳ್ಳು ಹೇಳೋದು ತಪ್ಪು ಅಂತ ನಿಂಗೆ ಗೊತ್ತಿಲ್ವಾ? ಮತ್ತೆ ಸಾಂತು ಪೆದ್ರು ಅವ್ರು ಬೇರೆನೆ ಕಣೋ. ಅವ್ರಾಗ ನೀನ್ ಹಾಕ್ಕೂಡ್ದು. ನೀನ್ ಮಾತ್ರ ಎಲ್ಲರಿಗಿಂತ ಬೇರೆ. ಹಾ, ನೀನು ಬೇರೆನೆ ಕಣೋ. ದೇವ್ರ ಪ್ರತಿನಿಧಿ ಆಗೋ. ಹೌದು, ದೇವ್ರ ಪ್ರತಿನಿಧಿ. ನೀ ನನ್ನ ಹೊಟ್ಟೆಲ್ ಹುಟ್ಟು ಬದುಕುಳಿದ ಮೊದಲನೇ ಮಗು. ಮೊದಲನೇ 3 ಮಕ್ಕಳನ್ನ ದೇವ್ರು ಕರ್ಕೊಂಡ್ಬಿಟ್ಟ. ಹರಕೆ ಹೊತ್ಮೇಲೆ ನೀನ್ ಬದುಕುಳಿದೆ ನೋಡು. ಆ ಹರಕೆ ನೆರವೇರಿಸ್ಬೇಕಾದವನು ನೀನು. ಪಾದ್ರಿ ಆಗೋದು ಪುಣ್ಯದ ಕೆಲಸ. ನಿನ್ಗೆ ಮೋಕ್ಷ ಸಿಗತ್ತೆ. ಹೆದರ್ಬೇಡ, ಆ ಜೀಸಸ್ ನಮ್ಮನ್ನೆಲ್ಲ ಕಾಪಾಡ್ತಾನೆ. ಹೇಯ್, ಏನ್ರೋ ಹಣ್ಣು ಸಿಕ್ತೇನ್ರೋ? ಇವಾಗ ತಾನೇ ಬೀಳಲಿಲ್ಲ ಒಂದು. ಹೇಯ್, ನಾನು ಬರ್ತೀನ್ರೋ. ಇಲ್ಲಪ್ಪ, ನೀನ್ ಪಾದ್ರಿ ಆಗೋನು ನಮ್ ಜೊತೆಲ್ಲ ಸೇರ್ಬಾರ್ದು, ಆಮೇಲೆ ಪಾದ್ರಿ ಬೈತಾರೆ. ಚರ್ಚ್ಗೆ ಹೋಗ್ಬೇಕೇನಪ್ಪ, ಬೇಗ ಹೋಗು. ಹೋಗಪ್ಪ. ನಡಿಯಾ ನಾವು ನೋಡ ಹೊಡಿಯಕ್ಕಲ್ಲ ಅದಕ್ಕೆ ಲೈ. ಜೋರಾಗಿ ಬಿಡಿಸ್ಬೇಡ. ಅಲ್ಲಿ ನೋಡ, ಚೆನ್ನಾಗಿದೆ ನೋಡ, ಅದಕ್ಕೆ ಹೊಡಿಬೇಕಾ? ವಿನ್ಸೆಂಟ್, ನಿಂದು SSLC ಆದ ಕೂಡಲೇ ಸೆಮಿನರಿ ಸೇರಿಸ್ತೀವಿ. ಅಲ್ಲೊಂದು 5-6 ವರ್ಷ ಅಷ್ಟೇ. ನನಗೂ ನಿಮ್ಮಮ್ಮನಿಗೂ ನೀನು ಪಾದ್ರಿ ಆಗೋದನ್ನು ನೋಡೋ ಆಸೆ. ಅಪ್ಪ, ನಾನು ಪಾದ್ರಿ ಆಗ್ಲೇಬೇಕಾ? ವಿನ್ಸೆಂಟ್, ಈ ಥರ ಯೋಚನೆಗಳು ನಿನ್ನ ತಲೆಯಲ್ಲಿ ಬರಲೇ ಕೊಡುದು ನೋಡು. ನಾವು ಹರಕೆ ನೆರವೇರಿಸದೆ ಹೋದರೆ ನಮ್ಮ ಇಡೀ ಫ್ಯಾಮಿಲಿಗೆ ಶಾಪ ತಟ್ಟತ್ತೆ. ನಾವು ಚೆನ್ನಾಗಿರ್ಬೇಕು ಅಂದರೆ ನೀನು ಅದನ್ನು ನೆರವೇರಿಸ್ಬೇಕಲ್ವಾ? ನಮ್ಮ ಈ ವಿಚಾರನ ಇಡೀ ಊರಿಗೆ ತಿಳಿಸಾಗಿದೆ, ಫಾದರ್ಗೂ ಹೇಳಾಗಿದೆ. ಹೌದು, ನೀನು ಪಾದ್ರಿ ಆಗಲೇಬೇಕು. ನಾಳೆಯಿಂದ ಬಿಡುವಿನ ವೇಳೆ ನಾವೆಲ್ಲ ಚರ್ಚ್ನಲ್ಲಿ ಕೆಲಸ ಮಾಡಿಕೊಂಡು ಪಾದ್ರಿ ಸೇವೆ ಮಾಡಿಕೊಂಡು ದೇವ್ರು ಈಗರ್ಜಿ ಅಂದ್ರೆ ಭಯ ಭಕ್ತಿ ಇರ್ಬೇಕು. ನಾನ್ ದಿನ ಹೀಗೆಲ್ಲ ಬರೋಲ್ಲ. ಯಾಕೆ? ಮತ್ತೆ ಸ್ಯಾಂಟೋ, ಗ್ಯಾಬ್ರಿಯಲ್ ಅವರೆಲ್ಲ ಈಗ ಬರಲ್ಲ. ಅವ್ರು ಬರ್ದೇ ಬೇಡ. ಅವ್ರೇನ್ ಪಾದ್ರಿ ಆಗ್ಬೇಕಾಗಿದ್ಯಾ? ನೋಡು, ನೀನು ನಾಳೆ ಪಾದ್ರಿ ಆಗ್ಬೇಕಾದ್ರೆ ಈ ಅವಕಾಶ ಎಲ್ಲರಿಗೂ ಸಿಗತ್ತಾ? ಇಲ್ಲ ಅಲ್ವಾ? ಜಾಣ, ನಾನು ಹೇಳ್ದಂಗೆ ಕೇಳು.
ವಿನ್ಸೆಂಟ್, ಕೈ ಕಾಲು ಮುಖ ತೊಳ್ಕೊಂಡು ಆಯ್ತು ತಾನೆ? ಹಾ ಆಯ್ತು. ಬಾಯಿಗೆ ಕೂತ್ಕೋ. ಕೂತ್ಕೋ ಕೂತ್ಕೋ. ನಾನು ಹೇಳೋದು ಕೂತೆ ಇದೆ. ಅಮ್ಮ, ಕೈ ಮುಗಿ ಹೇಳು. ದೇವರೇ, ದೇವರೇ, ಇನ್ನು ಮುಂದೆ ಹೋಲಿ ಪಟಿಂಗರ ಸಹವಾಸ ಮಾಡುವುದಿಲ್ಲ. ಹೋಲಿ ಪಟಿಂಗರ ಸಹವಾಸ ಮಾಡುವುದಿಲ್ಲ. ತಂದೆ ತಾಯಿ ಹೇಳಿಕೊಂಡ ಹರಕೆಯನ್ನು ನೆರವೇರಿಸಲು ದೃಢ ಪ್ರತಿಜ್ಞೆ ಮಾಡುತ್ತೇನೆ. ವಿನ್ಸಿ, ನಿಮ್ ಪಪ್ಪ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಅಪ್ಪ. ನೀನ್ ಹೀಗ್ ಮಾಡ್ದೆ ಅಂತ ಗೊತ್ತಾದ್ರೆ ಫಾದರ್ ನಿನ್ನ ಸೆಮಿನಾರ್ಗೆ ಕಳ್ಸಲ್ಲ. ನೀನ್ ಸೆಮಿನಾರ್ಗೆ ಹೋಗದೆ ಹೋದ್ರೆ ನೀನು ಪಾದ್ರಿ ಆಗಕ್ ಆಗಲ್ಲಪ್ಪ. ಆಮೇಲೆ ನಮ್ಮ ಅರ್ಕೆ ತೀರಲ್ಲ ಕಣೋ, ಅವೆಲ್ಲ ನರ್ಕಕ್ಕೆ ಹೋಗ್ಬೇಕಾಗತ್ತೆ. ಇದನ್ನ ಯೋಚಿಸಿ ನಿಮ್ ಪಪ್ಪ ಮನ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಬೇಡಪ್ಪ, ಇನ್ನೊಂದ್ಸರಿ ಹಾಗೆಲ್ಲ ಮಾಡ್ಬೇಡ. ವಿನ್ಸೆಂಟ್, ಎದ್ದು ಜಪ ಮಾಡು. ನಾಳೆ ನಿನ್ ಪಾದ್ರಿ ಆಗೋ ಹುಡುಗ, ಬೇಗ ಹೇಳೋ ಅಭ್ಯಾಸ ಮಾಡ್ಕೋಬೇಕು. ಹೇಳು.
ವಿನ್ಸೆಂಟ್, ಫಾದರ್. ಕಂಗ್ರ್ಯಾಚುಲೇಷನ್ಸ್. ನೀನು SSLC ಪಾಸ್ ಆಗಿದ್ಯಾ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಫಾದರ್. ಫಾದರ್ ನೋಡಿ, ನೀನು ಓದಿದ ಸಾಕು. ಇವನನ್ನ ನಮ್ಮ ವಶಕ್ಕೆ ಕೊಡಿ. ದೇವರ ಸೇವಕನನ್ನಾಗಿ ನಾವು ತಯಾರು ಮಾಡ್ತೇವೆ. ಕ್ರೈಸ್ತನ ಧರ್ಮವನ್ನ, ತತ್ವಗಳನ್ನ ಜನರಿಗೆ ಬಿತ್ತುವಂಥ ಸೈನಿಕನನ್ನಾಗಿ ನಾವು ಮಾಡ್ತೇವೆ. ಇದರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಜೀಸಸ್ ನಿಮ್ಮನ್ನ ಕಾಪಾಡ್ತಾನೆ. ಫಾದರ್, ಇವತ್ತೊಂದು ದಿವಸ ಅವನನ್ನು ನೀವೇ ಇಟ್ಕೊಂಡಿದ್ದು ನಾಳೆ ಕಳಿಸ್ಕೊಟ್ರೆ ಆಗೋದಿಲ್ವಾ? ಆಗ್ಬೋದು. ಹಾಗೆ ಮಾಡಿ. ನಾನಿನ್ನು ಬರ್ತೇನೆ. ಥ್ಯಾಂಕ್ ಯು ಫಾದರ್. ವಿನ್ಸೆಂಟ್, ನಾಳೆ ನೀವು ನಮ್ಮ ಮಗ ಅಲ್ಲಪ್ಪ, ದೇವ್ರ ಮಗ. ಫಾದರ್ ಹೇಳದೆ ಕೇಳ್ಕೊಂಡಿದ್ದು ಜಾಣನಾಗಿರು, ಒಳ್ಳೆ ಹೆಸರು ತಗೋ. ಯಾಕೋ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದಂತೆ? ಪೆದ್ರು, ನನಗೆ ತಕ್ಷಣ 100 ರೂಪಾಯಿ ಬೇಕಾಗಿದೆ. 100 ರೂಪಾಯಾ? ಏಕೆ? ಪೆದ್ರು, ನಿನಗೆ ಗೊತ್ತೇ ಇದೆ, ಎಲ್ಲರೂ ಸೇರಿ ನನ್ನನ್ನು ಪಾದ್ರಿ ಮಾಡಬೇಕು ಅಂತ ಇದ್ದಾರೆ. ಆದರೆ ನನಗೆ ಅದು ಇಷ್ಟ ಇಲ್ಲ. ನನಗೆ ಜೀವನದಲ್ಲಿ ಶ್ರದ್ಧೆ, ಭಕ್ತಿ ಯಾವುದೂ ಇಲ್ಲ. ನನಗೆ 100 ರೂಪಾಯಿ ಕೊಟ್ಟರೆ ನಾನು ಎಲ್ಲನ ಹೋಗಿ ಬದುಕೊಂತೀನಿ. ಪ್ಲೀಸ್, ದಯವಿಟ್ಟು ಹೆಲ್ಪ್ ಮಾಡ್ತೇನೆ ನನಗೆ. ಆಯಿತು. ಥ್ಯಾಂಕ್ ಯು ಪೆದ್ರು. ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.